ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಮಳೆಯಲ್ಲಿ ಸಂಜೆ ಕಾಫಿ ಜೊತೆಗೆ ಏನಾದರೂ ಕುರುಕಲು ತಿಂಡಿ ತಿನ್ನಬೇಕು ಅಂತ ಅನಿಸಿದ್ರೆ ಇನ್ಸ್ಟಂಟಾಗಿ ಮಾಡ್ಬೋದಾದಂಥ ಅವಲಕ್ಕಿ ಚಕ್ಲಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬಹಳ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಚಕ್ಲಿಯನ್ನು ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಕಪ್ಪಷ್ಟು ಹುರಿಗಡಲೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ, ಹುರಿದುಬಿಟ್ಟು ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ಯಾವುದೇ ಸಾಮಗ್ರಿಗಳನ್ನು ಹುರಿದುಬಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಪೂರ್ತಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೇಕು. ಪುಡಿ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಜರಡಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ತರಿ ಏನಾದರೂ ಹಾಗೆ ಉಳ್ಕೊಂಡಿದ್ರೆ ಚಕ್ಲಿ ಮಾಡಬೇಕಾದ್ರೆ ಸರಿಯಾಗಿ ಬರೋದಿಲ್ಲ. ಆದ್ದರಿಂದ ಇದನ್ನು ಒಮ್ಮೆ ಜರಡಿ ಮಾಡಿಕೊಂಡು ಉಳಿದಂಥ ತರಿಯನ್ನು ತೆಗೆದುಬಿಡಬೇಕು. ನೋಡಿ, ಇಷ್ಟು ತರಿ ಬಂದಿದೆ. ಇದನ್ನು ತೆಗೆದುಬಿಡೋಣ. ನಂತರ ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಕಾದ ನಂತರ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ನೋ ಅದೇ ಕಪ್ನಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆನ ಜಾಸ್ತಿ ಹಾಕಿದ್ರೆ ಚಕ್ಲಿ ಒಡೆದೋಗುತ್ತೆ, ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಓಂ ಕಾಳನ್ನು ಕೈಯಿಂದ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೋಬೇಕು. ಆವಾಗ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಹಾಗೆ 1/4 ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡೋಣ. ಹಿಂಗನ್ನು ಸೇರಿಸಿದ ನಂತರ ಇದಕ್ಕೆ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹಾಕೋದ್ರಿಂದ ಚಕ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಳ್ಳನ್ನು ಸೇರಿಸಿದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಇವಾಗ ಕುದಿಯೋಕ್ಕೆ ಶುರುವಾಗಿದೆ. ನೀರು ಕುದಿಯೋಕ್ಕೆ ಶುರುವಾದ ನಂತರ ಫ್ಲೇಮನ್ನು ಲೋನಲ್ಲಿ ಇಟ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ನಾವು ಪುಡಿ ಮಾಡ್ಕೊಂಡಂಥ ಅವಲಕ್ಕಿ ಪೌಡರ್ನ ಇದರಲ್ಲಿ ಹಾಕ್ಕೋಬೇಕು. ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಗಂಟಾಗುತ್ತೆ ಮತ್ತು ತಳ ಹಿಡಿಯುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಗಂಟುಗಳು ಇಲ್ಲದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ನೀವು ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ನೀವು 30ರಿಂದ 40 ನಿಮಿಷದಲ್ಲೇ ನಿಮಗೆ ಎಲ್ಲ ಚಕ್ಲಿ ಕೂಡ ರೆಡಿಯಾಗುತ್ತೆ. ಯಾಕೆಂದರೆ ನಾವು ಬೀಸೋದು ಹುರಿಯೋದು ಯಾವುದು ಕೂಡ ಇದರಲ್ಲಿ ಇಲ್ಲ. ಪ್ರಿಪ್ರೇಷನ್ಗೆ ಮ್ಯಾಕ್ಸಿಮಮ್ 10ರಿಂದ 12 ನಿಮಿಷ ಬೇಕಾಗುತ್ತೆ. ನೀವು ಚಕ್ಲಿಯನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಫ್ರೈ ಮಾಡ್ಕೋತೀರಾ ಅಂದರೆ 20 ನಿಮಿಷದಲ್ಲಿ ಮುಗಿದೋಗುತ್ತೆ. ನಿಮಗೆ ಟೋಟಲಾಗಿ 30ರಿಂದ 35 ನಿಮಿಷದಲ್ಲಿ ಚಕ್ಲಿ ರೆಡಿಯಾಗೋಗುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅವಲಕ್ಕಿಯನ್ನು ಮೆಜರ್ಮೆಂಟ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲೇ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫ್ಲೇಮನ್ನು ಲೋನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷಗಳ ಕಾಲ ಅಕ್ಕಿ ಹಿಟ್ಟನ್ನು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇವಾಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಬಿಸಿ ಇರುವಾಗಲೇ ಇದನ್ನು ಕಲಿಸ್ಕೋಬೇಕಾಗತ್ತೆ. ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕಾದಿರೋಂಥ ಬಿಸಿ ಎಣ್ಣೆಯನ್ನು ಹಾಕ್ಕೋಬೇಕು. 3 ಸ್ಪೂನಷ್ಟು ಕಾದಿರೋಂಥ ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಹಿಟ್ಟು ಇನ್ನೂ ಗಟ್ಟಿ ಇರೋದ್ರಿಂದ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಾಯಿಸಿರೋಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ತೆಳುವಾಗಿಬಿಟ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಹಿಟ್ಟು ಗಟ್ಟಿಯಾಗೇ ಇರಬೇಕು. ನೋಡಿ, ನೀರನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಚಕ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಸರಿಯಾಗಿ ನಾದ್ಕೊಂಡಿಲ್ಲ ಅಂದರೆ ಚಕ್ಲಿಯನ್ನು ಒತ್ತಬೇಕಾದ್ರೇ ಕಟ್ಟಾಗೋಗ್ಬಿಡುತ್ತೆ, ಅಥವಾ ನೀವು ಎಣ್ಣೆಗೆ ಹಾಕ್ತಾ ಕೂಡ ಕಟ್ಟಾಗಿಬಿಡುತ್ತೆ. ಆದ್ದರಿಂದ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಎಷ್ಟು ಸಾಫ್ಟಾಗಿದೆ. ಇವಾಗ ಇದನ್ನು ದಪ್ಪ ಉಂಡೆ ಮಾಡಿಬಿಟ್ಟು ಸಿಲಿಂಡರ್ ಶೇಪ್ನಲ್ಲಿ ಈ ರೀತಿ ಮಾಡಿ ಇಟ್ಕೋಬೇಕು. ನೀವು ಚಕ್ಲಿ ಒರಳನ್ನು ಸೈಜನ್ನು ನೋಡಿಕೊಂಡು ಅದರಲ್ಲಿ ಹಿಡಿಸೋ ರೀತಿಯಲ್ಲಿ ಸೈಜನ್ನು ಮಾಡ್ಕೋಬೇಕಾಗತ್ತೆ.
ನೋಡಿ ಈ ರೀತಿ ಎಲ್ಲವನ್ನು ಸಿಲಿಂಡರ್ ಶೇಪ್ನಲ್ಲಿ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ. ಇವಾಗ ನೋಡಿ ಚಕ್ಲಿ ಮಾಡೋದಕ್ಕೆ ನಾನು ಸ್ಟಾರ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಬೇರೆ ಬೇರೆ ಡಿಸೈನ್ ಕೂಡ ಸಿಗುತ್ತೆ, ಆದರೆ ಚಕ್ಲಿಗೆ ಇದನ್ನೇ ಯೂಸ್ ಮಾಡಬೇಕು. ನಂತರ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ಎಣ್ಣೆಯನ್ನು ಸವರೋದ್ರಿಂದ ಚಕ್ಲಿಯನ್ನು ಒತ್ತೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಪ್ಲೇಟ್ಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡು ಬಿಡೋಣ. ನಂತರ ಇವಾಗ ನಾವು ರೆಡಿ ಮಾಡ್ಕೊಂಡಂಥ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮುಕ್ಕಾಲು ಬರಬೇಕು ಚಕ್ಲಿ ಹೊರಳಲ್ಲಿ, ತುಂಬ ಬರೋ ರೀತಿ ಹಾಕ್ಕೋಬೇಡಿ, ಆವಾಗ ಚಕ್ಲಿ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಈ ಥರ ಲಿಡ್ ಕ್ಲೋಸ್ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ ಅದರಲ್ಲಿ ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ ಒಂದು ಪ್ಲೇಟ್ನಲ್ಲಿ ಒಂದು ಬಟರ್ ಪೇಪರನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಚಕ್ಲಿಯನ್ನು ನಿಧಾನಕ್ಕೆ ಒತ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಡಿಸೈನ್ದು ಚಕ್ಲಿ ಹೊರಳಿದೆಯೋ ಅದರಲ್ಲೇ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಸುಲಭನೋ ಅದರಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಧಾನಕ್ಕೆ ರೌಂಡ್ ಶೇಪಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು, ಎಷ್ಟು ದೊಡ್ಡದು ಬೇಕಿದ್ರೂ ಮಾಡ್ಕೋಬೋದು. ನೋಡಿ ಚಕ್ಲಿ ಸ್ವಲ್ಪ ಕೂಡ ಕಟ್ಟಾಗಿಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅಂದರೆ ನಾವು ಮಾಡ್ಕೊಂಡಿರೋವಂಥ ಹಿಟ್ಟು ಕರೆಕ್ಟಾಗಿದೆ ಅಂತ. ಮತ್ತು ಜೀರಿಗೆನ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಚಕ್ಲಿ ಒತ್ತಬೇಕಾದ್ರೆ ಕಟ್ಟಾಗುತ್ತೆ. ಆದ್ದರಿಂದ ನಾನು ತೋರಿಸಿರೋಷ್ಟೇ ಹಾಕ್ಕೊಳ್ಳಿ, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ನೋಡಿ ಈ ರೀತಿ ನಿಧಾನವಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ. ಚಕ್ಲಿಯನ್ನು ಒತ್ತಿಬಿಟ್ಟು ಈ ರೀತಿ ಎಲ್ಲ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ನಿಮ್ಗೆ ಇದಕ್ಕಿಂತ ಚಿಕ್ಕ ಸೈಜ್ ಬೇಕಂದರೆ ಅದು ಕೂಡ ಹಾಕ್ಕೋಬೋದು. ಸ್ವಲ್ಪ ಕೂಡ ಕಟ್ಟಾಗಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದೊಂದೇ ಚಕ್ಲಿಗಳನ್ನು ನಿಧಾನವಾಗಿ ಈ ರೀತಿ ಸೈಡಿಂದ ಬಿಡಬೇಕು. ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡೆ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಕ್ಲಿ ತುಂಬ ಮೆತ್ತಗಾಗುತ್ತೆ ಅಥವಾ ತುಂಬ ಕಪ್ಪಗೆ ಸೀದೋಗುತ್ತೆ. ನೋಡಿ ಒಂದು ಸೈಡು 1-2 ನಿಮಿಷ ಬೆಂದ ನಂತರ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಚಕ್ಲಿ ಬೆಂದ ನಂತರ ಅದೇ ತೇಲ್ಕೊಂಡು ಈ ರೀತಿ ಮೇಲೆ ಬರುತ್ತೆ, ಆವಾಗ ಅದು ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ಅದನ್ನು ತೆಗೆದುಬಿಡೋಣ. ನೋಡಿ ಉಳಿದಿದ್ದನ್ನು ಕೂಡ ಇದೇ ರೀತಿ ಒಂದೊಂದೇ ನಿಧಾನವಾಗಿ ಬಿಡಬೇಕು. ನೀವು ಸ್ವಲ್ಪ ಜೋರಾಗಿ ಹಾಕಿದ್ರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ತೇಲ್ಕೊಂಡು ಮೇಲೆ ಬಂದಾಗ ಅದನ್ನು ತೆಗಿಬೇಕು. ಇವಾಗ ಇನ್ಸ್ಟಂಟ್ ಕ್ರಿಸ್ಪಿ ಅವಲಕ್ಕಿ ಚಕ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟಾಗಿ ಬಂದಿದೆ. ನಾನು ತೋರಿಸಿರೋಂಥ ಕ್ವಾಂಟಿಟಿನಲ್ಲೇ ಎಲ್ಲವನ್ನು ಕೂಡ ಹಾಕ್ಕೊಳ್ಳಿ, ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.